My beloved brothers and sisters, I greet each one of you in the name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today we are going to meditate kindness. ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂತಹ ಫಲ ದಯೆ. If you read Proverbs chapter 12 verse 2, it says, a good man obtains favor or kindness from the Lord. ನಾವು ಜ್ಞಾನೋಕ್ತಿಗಳು 12:2 ವಚನವನ್ನು ನೋಡುವುದಾದರೆ, ಯೆಹೋವನು ಒಳ್ಳೆಯವನಿಗೆ ದಯೆ ಮಾಡುವನು ಎಂದು ಬರೆದಿದೆ. So we have to become a good man or a good woman. ಆದ್ದರಿಂದ ನಾವು ಒಳ್ಳೆಯ ಪುರುಷರು ಅಥವಾ ಒಳ್ಳೆಯ ಸ್ತ್ರೀಯರು ಆಗಬೇಕು. Now let us see how we can become a good person. ಈಗ ನಾವು ಒಳ್ಳೆಯವರಾಗುವುದು ಹೇಗೆ ಎಂಬುದಾಗಿ ನೋಡಿಕೊಳ್ಳುವ. If you read 1 John chapter 4 verse 17, it says, as he is, so are we in this world. 1 ಯೋಹಾನ 4:17 ವಚನ ಹೀಗೆ ಹೇಳುತ್ತದೆ, ಕ್ರಿಸ್ತನು ಎಂತವನಾಗಿದ್ದಾನೋ ನಾವು ಅಂತವರಾಗಿಯೇ ಈ ಲೋಕದಲ್ಲಿದ್ದೇವೆ. We should become like Lord Jesus. ಹೌದು, ನಾವು ಯೇಸು ಸ್ವಾಮಿ ಅಂತ ಆಗಬೇಕು. His qualities we should have. ಆತನ ಗುಣಗಳನ್ನು ನಾವು ಹೊಂದಿರಬೇಕು. When we come closer and closer and closer to him, slowly and steadily we will become like him. ನಾವು ಆತನ ಹತ್ತಿರಕ್ಕೆ ಇನ್ನೂ ಹತ್ತಿರಕ್ಕೆ ಬರುವಾಗ ನಾವು ಆತನಂತೆಯೇ ಆಗುತ್ತೇವೆ. Now let us meditate in a deeper way how we can become like Jesus. ಈಗ ನಾವು ಯೇಸುವಿನಂತೆ ಹೇಗೆ ಆಗುವುದು ಎಂಬುದನ್ನು ಆಳವಾಗಿ ಅರ್ಥೈಸಿಕೊಳ್ಳುವ. If you read Romans chapter 5 verse 9, it says, through the blood of Jesus Christ which is shed on the cross, we shall be saved. ರೋಮಾಪುರ 5:9 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. And he will wash all our sinful activities, sins with his precious blood which is shed on the cross. ಆತನು ಶಿಲುಬೆಯ ಮೇಲೆ ಸುರಿಸಿದ ಪರಿಶುದ್ಧ ರಕ್ತದಿಂದ ನಮ್ಮೆಲ್ಲಾ ಪಾಪಗಳನ್ನು ಆತನು ತೊಳೆದು ಬಿಡುತ್ತಾನೆ. There was a bad man called Saul. ಒಬ್ಬ ಕೆಟ್ಟ ಮನುಷ್ಯನ ಬಗ್ಗೆ ನೋಡಿಕೊಳ್ಳುವ, ಅವನೇ ಸೌಲನು. He was trying his level best to control the people who are doing good things for Jesus Christ. ಇವನು ಯೇಸು ಕ್ರಿಸ್ತನಿಗೋಸ್ಕರ ಒಳ್ಳೆಯ ಕಾರ್ಯವನ್ನು ಮಾಡುವ ಜನರನ್ನು ತನ್ನಿಂದಾದಷ್ಟು ಹತೋಟಿಯಲ್ಲಿರಿಸಲು ಪ್ರಯತ್ನಿಸುತ್ತಿದ್ದನು. He wanted to destroy them. ಅವರನ್ನು ನಾಶ ಮಾಡಲು ಬಯಸಿದನು. And put an end to all their activities. ಅವರ ಎಲ್ಲಾ ಕಾರ್ಯಗಳನ್ನು ಅಂತ್ಯಗೊಳಿಸಲು ಪ್ರಯತ್ನಿಸಿದನು. They were all leading a pleasing life before the Lord. ಅವರೆಲ್ಲರೂ ದೇವರಿಗೆ ಮೆಚ್ಚುಗೆಯಾಗುವ ಜೀವಿತವನ್ನು ನಡೆಸುತ್ತಿದ್ದರು. But he was angry with them and he wanted to close them forever. ಆದರೆ ಸೌಲನಿಗೆ ಅವರೆಲ್ಲರ ಮೇಲೆ ಸಿಟ್ಟು ಇತ್ತು, ಅವರನ್ನು ನಾಶ ಮಾಡಲು ಬಯಸಿದನು. But see, if you read Galatians chapter 2 verse 20, he says, I have been crucified with Christ. It is no longer I who live, but Christ lives in me. ನೋಡಿ, ಗಲಾತ್ಯ 2:20 ಸೌಲನು ಹೇಳುತ್ತಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. One day Jesus came to him. ಒಂದು ದಿನ ಯೇಸು ಅವನ ಬಳಿಗೆ ಬಂದನು. Jesus was full of light. ಯೇಸು ಪ್ರಕಾಶದೊಂದಿಗೆ ಬಂದನು. But this man was full of darkness. ಆದರೆ ಈ ಮನುಷ್ಯನಲ್ಲಿ ಅಂಧಕಾರವಿತ್ತು. When Jesus, the light, came to see him, ಯೇಸುವಿನ ಪ್ರಕಾಶವು ಇವನನ್ನು ನೋಡಲು ಬಂತು, came to meet him, ಇವನನ್ನು ಸಂಧಿಸಲು ಬಂತು. through the light, ಬೆಳಕಿನ ಮೂಲಕ he destroyed the darkness. ಅದು ಅಂಧಕಾರವನ್ನು ಹೋಗಲಾಡಿಸಿತು. Jesus destroyed the darkness in the life of Saul. ಯೇಸು ಸೌಲನ ಜೀವಿತದಲ್ಲಿ ಅಂಧಕಾರವನ್ನು ಹೋಗಲಾಡಿಸಿದನು. And he made him his child. ತನ್ನ ಮಗುವನ್ನಾಗಿ ಮಾಡಿದನು. He became the child of God and his name was Paul. ಅವನು ಯೇಸುವಿನ ಮಗನಾದನು, ಅವನು ಪೌಲನಾದನು. And God transformed his life and made him a new person, as we read in 2 Corinthians 5:17. 2 ಕೊರಿಂಥ 5:17 ನಾವು ಓದುವಂತೆ, ದೇವರು ಅವನನ್ನು ಬದಲಾಯಿಸಿ ನೂತನ ವ್ಯಕ್ತಿಯನ್ನಾಗಿಸಿದನು. And then that man, Saul, became Paul and he became a righteous person. ಮತ್ತೆ ಆ ಸೌಲನು ಪೌಲನಾಗಿ ನೀತಿವಂತ ವ್ಯಕ್ತಿಯಾದನು. According to Hebrews 10:38, the just shall live by faith. He became a just man, a righteous person, a godly person, a Christ-centered person. ಇಬ್ರಿಯ 10:38 ಬರೆದಿರುವಂತೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಇದೇ ರೀತಿ ಪೌಲನು ನಂಬಿಕೆಯಿಂದ ನೀತಿವಂತನು, ದೇವಭಕ್ತನು ಮತ್ತು ಒಳ್ಳೆ ಮನುಷ್ಯನಾದನು. This is the first step we should take. ಈ ಮೊದಲನೇ ಹೆಜ್ಜೆಯನ್ನು ನಾವು ಇಡಬೇಕು. You may be filled with all kinds of sins of this world. ಈ ಲೋಕದಲ್ಲಿರುವ ಪಾಪದಿಂದ ನೀವು ತುಂಬಲ್ಪಟ್ಟಿರಬಹುದು. When Jesus, the light, comes before us and makes us a new person,
the darkness goes away from our lives. ಆದರೆ ಯೇಸುವಿನ ಬೆಳಕು ನಮ್ಮ ಬಳಿಗೆ ಬರುವಾಗ ನಮ್ಮಲ್ಲಿರುವ ಅಂಧಕಾರವು ಹೋಗಿ ಪ್ರಕಾಶವು ಬರುವುದು. Romans chapter 3 verse 28. ರೋಮಾಪುರ 3:28 ಬರೆದಿರುವಂತೆ, and Galatians chapter 2 verse 16 ಮತ್ತು ಗಲಾತ್ಯ 2:16 explains the same thing. ಇದನ್ನೇ ವಿವರಿಸುತ್ತದೆ. And John 3:15 says, ಯೋಹಾನ 3:15 ಹೇಳುತ್ತದೆ, that whoever believes in Jesus Christ should not perish but have everlasting life. ಆದರೆ ಯೇಸುವನ್ನು ನಂಬುವವರು ನಾಶವಾಗದೆ ನಿತ್ಯ ಜೀವವನ್ನು ಹೊಂದುವರು. And if you read Isaiah chapter 55 verse 7, it says, let the unrighteous man return to the Lord, and then the Lord shall have mercy on him, and he shall abundantly pardon him. And this is the first thing to make a person, a wrong person, a sinful person, addicted to various kinds of sins, he makes them a righteous person. ಯೆಶಾಯ 55:7 ಬರೆದಿರುವಂತೆ, ಕೆಡುಕನು ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು, ಮಹಾಕೃಪೆಯಿಂದ ಕ್ಷಮಿಸುವನು. ಹೌದು ಪ್ರಿಯರೇ, ಇದೇ ಕೆಡುಕನನ್ನು, ಪಾಪದಿಂದ ತುಂಬಿದ ಮನುಷ್ಯನನ್ನು ನೀತಿವಂತನನ್ನಾಗಿ ಮಾಡುತ್ತದೆ. How it happens? ಇದು ಹೇಗೆ ಆಗುತ್ತದೆ? We are sinful people. ನಾವು ಪಾಪದಿಂದ ತುಂಬಿದ ಜನರು. We are going on with the world. ನಾವು ಲೋಕದೊಂದಿಗೆ ನಡೆಯುತ್ತಿದ್ದೇವೆ. Addicted to various worldly things. ಲೋಕದ ಅನೇಕ ವಿಷಯಗಳಿಗೆ ಮಾರು ಹೋಗಿದ್ದೇವೆ. But when Jesus came into us, ಆದರೆ ಯೇಸು ನಮ್ಮ ಬಳಿಗೆ ಬಂದಾಗ and made us a righteous person, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದನು. He filled us with His kindness. ತನ್ನ ದಯೆಯಿಂದ ತುಂಬಿದನು. Because of Jesus' kindness, we were turned into a holy person. ಯೇಸುವಿನ ದಯೆಯಿಂದಲೇ ನಾವು ಪವಿತ್ರರಾದೆವು. That's what happened in the life of a Samaritan woman. ಇದೇ ಸಮಾರ್ಯದ ಹೆಂಗಸಿನ ಜೀವಿತದಲ್ಲಿ ನಡೆಯಿತು. John's 4th chapter, we read about her in a clear way. ಯೋಹಾನ 4ರಲ್ಲಿ ಆಕೆಯ ಬಗ್ಗೆ ಸ್ಪಷ್ಟವಾಗಿ ನೋಡುತ್ತೇವೆ. When she came to Jesus, she was a sinful woman, addicted to various kinds of, especially lust of the flesh. She was not a righteous person. ಯೇಸು ಆಕೆಯ ಬಳಿಗೆ ಬಂದಾಗ ಆಕೆಯು ದೈಹಿಕ ಆಶೆಗಳಿಂದ ತುಂಬಿದ ಪಾಪಿಯಾಗಿದ್ದಳು, ಅನೀತಿವಂತಳಾಗಿದ್ದಳು. But through the word of Jesus, she became a righteous person. ಆದರೆ ಯೇಸುವಿನ ಮಾತಿನಿಂದ ಆಕೆ ನೀತಿವಂತಳಾದಳು. God's word has so much power, my precious brothers and sisters. ದೇವರ ವಾಕ್ಯ ಶಕ್ತಿಯಾಗಿದೆ ನನ್ನ ಸಹೋದರ ಸಹೋದರಿಯರೇ. When you believe the word, ನೀವು ವಾಕ್ಯವನ್ನು ನಂಬುವಾಗ, when you hear the word, ವಾಕ್ಯವನ್ನು ಕೇಳುವಾಗ, it will make you holy. ಅದು ನಿಮ್ಮನ್ನು ಪವಿತ್ರ ಮಾಡುತ್ತದೆ. She became a holy person. ಆಕೆಯು ಪವಿತ್ರಳಾದಳು. She made others holy. ಇತರರನ್ನು ಪವಿತ್ರ ಮಾಡಿದಳು. Through her act, ಆಕೆಯ ಕ್ರಿಯೆಯ ಮೂಲಕ God changed her just like that. ಹೀಗೆಯೇ ದೇವರು ಆಕೆಯನ್ನು ಬದಲಾಯಿಸಿದನು. If you read Luke 19th chapter, we read about a man called Zacchaeus. ಲೂಕ 19ನೇ ಅಧ್ಯಾಯದಲ್ಲಿ ಜಕ್ಕಾಯನ ಬಗ್ಗೆ ನೋಡುತ್ತೇವೆ. A chief tax collector. ಅವನು ಸುಂಕದ ಗುತ್ತಿಗೆದಾರನಾಗಿದ್ದನು. Who knew nothing about Jesus. ಅವನಿಗೆ ಯೇಸುವಿನ ಬಗ್ಗೆ ತಿಳಿದಿರಲಿಲ್ಲ. But Jesus came to him and called his name and made him a righteous person through his kindness. ಆದರೆ ಯೇಸು ತನ್ನ ದಯೆಯಿಂದಲೇ ಅವನ ಬಳಿಗೆ ಬಂದು ಅವನ ಹೆಸರಿಡಿದು ಕರೆದು ಅವನನ್ನು ರಕ್ಷಿಸಿದನು. Some years back, there was a man called Naveen. ಕೆಲವು ವರ್ಷಗಳ ಹಿಂದೆ ಒಬ್ಬ ಮನುಷ್ಯನಿದ್ದನು, ನವೀನ್ ಎಂಬವನು. And he was a murder convict. ಅವನು ಕೊಲೆ ಆರೋಪಿಯಾಗಿದ್ದನು. He was imprisoned. ಅವನು ಬಂದಿಯಾಗಿದ್ದನು. After complete his life term, he was released from jail. ಶಿಕ್ಷೆಯ ತರುವಾಯ ಅವನು ಬಿಡುಗಡೆಯಾದನು. But in his heart, he had hatred and unforgiveness spirit all the time. ಆದರೆ ಅವನಲ್ಲಿ ದ್ವೇಷ ಮತ್ತು ಕ್ಷಮಿಸದೇ ಇರುವ ಆತ್ಮವಿತ್ತು. One day he came to a meeting which was held by Jesus Calls Ministry. ಒಂದು ದಿನ ಅವನು ಯೇಸು ಕರೆಯುತ್ತಾನೆ ಸೇವೆಯ ಪ್ರಾರ್ಥನಾ ಕೂಟಕ್ಕೆ ಬಂದನು. Dr. Paul Dinakaran was speaking there. ಡಾಕ್ಟರ್ ಪೌಲ್ ದಿನಕರನ್ ಅಲ್ಲಿ ಮಾತನಾಡುತ್ತಿದ್ದರು. And during the prayer time he called one name, Naveen. ಪ್ರಾರ್ಥನಾ ಸಮಯದಲ್ಲಿ ಅವರು ನವೀನ್ ಎಂದು ಕರೆದರು. And he explained all about him. ಅವನ ಬಗ್ಗೆ ಎಲ್ಲವನ್ನೂ ವಿವರಿಸಿದರು. And the Lord asked him to come to the stage. ವೇದಿಕೆಗೆ ಬರಲು ಹೇಳಿದರು. If you come to the stage, the Lord will forgive you. That's a calling he had that day. ನೀನು ವೇದಿಕೆಗೆ ಬಂದರೆ ಕ್ಷಮಿಸಲ್ಪಡುವಿ ಎಂಬ ಕರೆ ಅವನಿಗಿತ್ತು. But Naveen went home without coming
to the stage and responding the call. ಆದರೆ ನವೀನ್ ಇದಕ್ಕೆ ಪ್ರತಿಕ್ರಿಯಿಸದೆ ಮನೆಗೆ ಹೋದನು. That night he could not sleep. ಆ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. He had no peace or joy. ಸಮಾಧಾನವಾಗಲಿ ಸಂತೋಷವಾಗಲಿ ಇರಲಿಲ್ಲ. Second day he came to the meeting with a Bible. ಎರಡನೇ ದಿನ ಪ್ರಾರ್ಥನಾ ಕೂಟಕ್ಕೆ ಸತ್ಯವೇದದೊಂದಿಗೆ ಬಂದನು. He carried a Bible. ಸತ್ಯವೇದವನ್ನು ಹಿಡಿದವನಾಗಿ And came to the stage. ಮತ್ತು ವೇದಿಕೆಗೆ ಬಂದನು. And explained how the Lord touched his heart and how he has given his heart to the Lord. ಯೇಸು ಅವನನ್ನು ಹೇಗೆ ಮುಟ್ಟಿದನು ಮತ್ತು ಅವನ ಹೃದಯವನ್ನು ಯೇಸುವಿಗೆ ಆತನು ಒಪ್ಪಿಸಿಕೊಟ್ಟದನ್ನು ಅವನು ಹೇಳಿದನು. Naveen cried and accepted Jesus as his savior. ನವೀನ್ ಅಲ್ಲಿ ಅತ್ತು ದೇವರನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದನು. Full of darkness the previous day. ಹಿಂದಿನ ದಿನ ಅವನು ಸಂಪೂರ್ಣ ಅಂಧಕಾರದಲ್ಲಿದ್ದನು. God changed his heart. ಆದರೆ ದೇವರು ಅವನ ಹೃದಯವನ್ನು ಬದಲಾಯಿಸಿದನು. Because of his kindness. ಇದು ದೇವರ ದಯೆಯಿಂದಲೇ. The Lord was so kind unto him. ದೇವರು ಅವನ ಮೇಲೆ ದಯೆ ಇಟ್ಟನು. In the same way. ಇದೇ ರೀತಿ Today my precious brothers and sisters. ಈ ದಿನ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, His kindness is there. ಆತನ ದಯೆ ಇದೆ. He wants to fill you with his kindness. ತನ್ನ ದಯೆಯಿಂದ ತುಂಬಲು ಬಯಸುತ್ತಾನೆ. Change all your hatred. ನಿಮ್ಮ ದ್ವೇಷವನ್ನು ಬದಲಾಯಿಸಲು ಬಯಸುತ್ತಾನೆ. ವೈರತ್ವವನ್ನು, vengeance you have with your people. ನಿಮ್ಮ ಜನರೊಂದಿಗಿರುವ ಪ್ರತೀಕಾರವನ್ನು. Hallelujah. Hallelujah. What a great God we have. ಎಂತ ದೊಡ್ಡ ದೇವರು ನಮ್ಮ ಜೊತೆ ಇದ್ದಾನೆ. You also open your heart ನಿಮ್ಮ ಹೃದಯವನ್ನು ತೆರೆಯಿರಿ. and accept Jesus as your savior. ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರಿ. Then the kindness of Jesus Christ will enter into your life also in the same way. ಆಗ ಯೇಸುವಿನ ದಯೆಯು ನಿಮ್ಮ ಜೀವಿತದಲ್ಲಿಯೂ ಪ್ರವೇಶಿಸುವುದು.